ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಗಣೇಶ್ ಯೂಟ್ಯೂಬ್ ಚಾನಲ್. ಗೈಸ್, ನಿನ್ನೆ ಎಪಿಸೋಡ್ ಕಂಪ್ಲೀಟಾಗಿ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ವೀಡಿಯೋ ನೋಡ್ತಾ ಇದ್ದೀರಾ. ಲೈಕ್ ನಾನು ಅನಾಲಿಟಿಕ್ಸ್ ನೋಡ್ತಾ ಇದ್ದೀನಿ, ಒಂದು 2-3 ಸಾವಿರ ಜನ ನಮ್ಮ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂದರೆ ಅದರಲ್ಲಿ 1,000-2,000 ಜನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರ್ತೀರಾ. ಸೊ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಇರಲಿ. ಸೊ ದಯವಿಟ್ಟು ಫಸ್ಟ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟೇ ಆದಮೇಲೆ ಲಾಸ್ಟಲ್ಲಿ ಬೇಕಾದ್ರೆ ಲೈಕ್ ಕೊಡಿ. ಸೊ ಇವಾಗ ನೆನ್ನೆ ಎಪಿಸೋಡ್ ಬಗ್ಗೆ ನಿಮಗೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೆನ್ನೆ ಎಪಿಸೋಡ್ ರಿವ್ಯೂ ಮಾಡೋಣ ಬನ್ನಿ ಇವಾಗ. ಸೊ ಗೈಸ್, ನೆನ್ನೆ ಎಪಿಸೋಡ್ ಸ್ಟಾರ್ಟ್ ಆಗಿದ್ದು ಬಂದು ಏನು ಮೋಕ್ಷಿತಾ ಅವರು ಮತ್ತೆ ಚೈತ್ರ ಕುಂದಾಪುರ ಅವರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಐಶ್ವರ್ಯ ಅವರು ಹೋಗಿದ್ದು ಬೇಜಾರಾಯಿತು. ಆ್ಯಂಡ್ ಇನ್ನೊಂದಲ್ದೇ ನಾನು ಬಾಟಮ್ 2 ಅಲ್ಲಿ ಕೂತೀನಿ ಅಂತ ಕೂಡ ತುಂಬ ಬೇಜಾರು ಮಾಡ್ಕೊಂತಾರೆ ಐಶ್ವರ್ಯ ಅವರು. ಆ್ಯಂಡ್ ಇದಾದ್ಮೇಲೆ ನೆಕ್ಸ್ಟ್ ಹನುಮಂತು ಮತ್ತೆ ಲೈಕ್ ಉಗ್ರ ಮಂಜು ಅವರು ಮತ್ತೆ ಧನರಾಜ್ ಅವರು ಫಸ್ಟ್ ಧನರಾಜ್ ಮತ್ತೆ ಹನುಮಂತು ಮಾತಾಡ್ತಾ ಇರ್ತಾರೆ. ಆಮೇಲೆ ಉಗ್ರ ಮಂಜು ಬಂದು ಕೂತ್ಕೊಂತಾರೆ. ಇವ್ರಂದ್ರೆ ಐಶ್ವರ್ಯ ಹೋಗಿದ್ದು ಲೈಕ್ ಒಂಥರ ಇದಾಗಿದ್ದು ಅಂದ್ರೆ ಬೇಜಾರಾಯ್ತು. ಪ್ಲಸ್ ಅದ್ರಲ್ಲಿ ಈ ತರ ಸೆಂಡ್ ಆಫ್ ಇದುವರೆಗೂ ಯಾರಿಗೂ ಸಿಕ್ಕೇ ಇಲ್ಲ. ಅದು ಬಿಗ್ ಬಾಸ್ ಅವರು ನಂಗೆ ಮನೆ ಮಗಳಾಗಿ ವಾಚ್ ಕಡೆ ಕಳ್ಸ್ಕೊಟ್ರಲ್ಲ, ಸೊ ಅದನ್ನೆಲ್ಲ ನೆನೆಸ್ಕೊಂಡು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಉಗ್ರ ಮಂಜು ಮತ್ತೆ ಗೌತಮಿ ಅವ್ರು ಕುತ್ಕೊಂಡು ಅದೇ ಜಾಗದಲ್ಲಿ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಅಂದ್ರೆ ಗೌತಮಿ ಅವ್ರಿಗೆ ಏನ್ ಬೇಜಾರಾಯ್ತು ಅಂತಂದ್ರೆ, ನಾನು ಯಾವಾಗ ನಿಮ್ನ ಕೆಳಗಡೆ ಹಾಕೊಂಡು ಮಾತಾಡಿದ್ದೀನಿ, ಮಾತಾಡಿದ್ದು ಆಲ್ರೆಡಿ ಗೊತ್ತಾಗಿದೆ. ಸೊ ನಾನು ಯಾವಾಗ ನಿಮ್ಗೆ ಹಾಕೊಂಡು ಕೆಳಗಡೆ ಮಾತಾಡಿದ್ದೀನಿ, ನಿಮ್ ಪರ್ಸನಲ್ ಆಗಿ ಅನ್ನಿಸ್ತಾ, ಬಟ್ ಅದನ್ನ ಅವ್ರು ಯಾಕೆ ಪಾಯಿಂಟ್ ಔಟ್ ಮಾಡಿ ಹೇಳ್ಬೇಕು ಅಂತ ಹೇಳಿದಾಗ ಸರಿ ಇರು ಅಂತ ಹೇಳ್ಬಿಟ್ಟು ಮೋಕ್ಷಿತ ಅವ್ರನ್ನ ಕರೀತಾರೆ, ಮೋಕ್ಷಿ ಅಂತ ಕರೀತಾರೆ. ಇವ್ರದಕ್ಕೆ ನಾನು ಇಮೇಲೆ ನಾನು ಮೋಕ್ಷಿ ಅಂತಾನು ನಾನು ಕರೆಯಲ್ಲ, ಯಾಕಂದ್ರೆ ಹೌದಾ ಅಡ್ಡ ಹೆಸರು ಇಕ್ಕಿರ್ತಾರೆ. ಸೊ ಪೆಟ್ ನೇಮ್ ಅಂತಾನೆ ಹೇಳ್ಬೋದು, ಕ್ಯೂಟ್ ಆಗಿ ಕರೀತಾ ಇರ್ತಾರೆ. ಮೋಕ್ಷಿ ಅಂತಾನು ನಾನು ಕರೆಯಲ್ಲ, ಮೋಕ್ಷಿತಾ ಅಂತಾನೆ ಕರಿತೀನಿ ಅಂತ ಹೇಳ್ತಾರೆ. ಸೊ ಫಸ್ಟ್ ಲೈಕ್ ಉಗ್ರ ಮಂಜು ಅವ್ರು ಕರೀತಾರೆ, ಮೋಕ್ಷಿತಾನ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಕುತ್ಕೊಂಡಾಗ ನಿಮ್ಗೆ ಯಾವಾಗ ಹಾಗೆ ಅನ್ನಿಸ್ತು, ನೀವ್ ಯಾಕೆ ಇದು ಮಾಡ್ತಾ ಇದ್ದೀರಾ ಪರ್ಸನಲ್ ಥಿಂಗ್ಸ್, ಲೈಕ್ ನಾನು ಅವರು ಮಾಡ್ತಾ ಇದ್ದು ನಂದು ಅವತ್ತು ಪರ್ಸನಲ್ ಇರುತ್ತೆ, ಬಟ್ ನೀವೇನಕ್ಕೆ ಇದು ಮಾಡ್ತಾ ಇದ್ದೀರಾ ಅಂತಂದಾಗ ನನಗೆ ಅನ್ನಿಸ್ತು, ನಾನು ಅದಕ್ಕೆ ಹೇಳಿದೆ ಅಂತ ಹೇಳ್ತಾರೆ. ಆಮೇಲೆ ಇವರು ಲೈಕ್ ಗೌತಮಿ ಅವರು ಕೂಡ ಹೇಳ್ತಾರೆ, ಮೋಕ್ಷಿತಾ ಅವರೇ ಇನ್ಮೇಲೆ ನಿಮ್ದು ಅಷ್ಟೇ, ನಿಮಗೆ ಏನ್ ಬೇಕೋ ಅದನ್ನ ಮಾತ್ರ ಮಾತಾಡಿ, ಬಟ್ ನೀವು ನಮ್ಗೆ ಯಾಕೆ ಹಂಗ ಅನಿಸ್ತು ಅಂತ ನನಗೆ ಅದೇ ರೀಸನ್ ಕೊಟ್ಬಿಟ್ಟು ನೀವು ಹೇಳ್ತೀರಾ, ಅದು ಎಲ್ರ ಮುಂದೆ ಹೇಳ್ತಾ ಇದ್ದೀರಾ, ಅದು ಇದು ಅಂತೆಲ್ಲ ಹೇಳ್ತಾರೆ. ಅವಾಗ ಮಂಜು ಅವ್ರು ಸ್ವಲ್ಪ ಇನ್ನೂ ಜಾಸ್ತಿ ಲೈಕ್ ಟ್ರಿಗರ್ ಆಗ್ಬಿಡ್ತಾರೆ. ಸೊ ಮಂಜು ಅವರು ಏನ್ ಮಾಡ್ತಾರೆ, ಮೋಕ್ಷಿತ ಹಿಂದೆನೇ ಹೋಗ್ತಾರೆ. ಬನ್ನಿ ನಿಮ್ಗೆ ಯಾರು ಹೇಳಿದ್ರು, ನಿಮಗೆ ಯಾರು ಲೈಕ್ ಅಂದ್ರೆ ಮನೆ ಜನಗಳೆಲ್ಲ ಹೇಳಿದ್ರಲ್ಲ, ಬನ್ನಿ ನಾನು ಕೇಳಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಏನ್ ಮಗ, ನಾನು ಗೌತಮಿ ಇದು ಮಾಡಿ ಕೆಳಗಡೆ ಹಾಕೊಂಡು ಮಾತಾಡಿ ನಿಂಗೇನೋ ಫೀಲ್ ಆಗ್ತೈತೆ ಅಂತ ಕೇಳ್ಕೊಂಡಾಗ ರಜತ್ ಅವ್ರು ಸಪೋರ್ಟ್ ಬರ್ತಾರೆ. ಆಕ್ಚುಲಿ ರಜತ್ ಅವ್ರು, ಹೌದು ನಂಗೆ ಹಂಗನ್ನಿಸ್ತು, ಲಾಸ್ಟ್ ವೀಕಲ್ಲಿ ಟಾಸ್ಕ್ ಮಾಡ್ಬೇಕಾರೆ ಆ ಬಜ್ಜಿ ಹಾಕ್ಬೇಕಾರೆ ಲೈಕ್ ನೀವು ಅವ್ರು ಏನೋ ಮಾತಾಡಿದಾಗ ನೀವೇನು ಮಾತಾಡೋದಿಲ್ಲ ರಿಟರ್ನ್ ಅಂತ ಹೇಳ್ತಾರೆ. ಬಜ್ಜಿ ಹಾಕ್ತಾರೆ, ಯಾಕೆ ಆ ಥರ ಮಾಡಿದೆ ಅಂತಂದ್ರೆ ನಾನು ಏನೋ ಬಿಡಕ್ಕೆ ಹೋಗ್ತಾ ಇದ್ದೆ, ಇಲ್ಲ ತಿನ್ನಕ್ಕೆ ಹೋಗ್ತಾ ಇದ್ದೆ, ಅದಕ್ಕೋಸ್ಕರ ಅವ್ರು ಗೌತಮಿ ಅವ್ರು ಬೈದಿದ್ದು ಅದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳ್ತಾರೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಮೋಕ್ಷಿತ ಅವ್ರಿಗೆ ಎಲ್ಲೋ ಒಂದ್ ಕಡೆ ಫೀಲ್ ಆಯ್ತು, ಓಕೆ ಒಬ್ರು ಮಾತಾಡಿದ್ದಲ್ವ ನನ್ನ ಮನೆ ಜನ ಅಂತ ಆ ಪದ ಯೂಸ್ ಮಾಡಬಾರ್ದಾಗಿತ್ತೇನೋ ಅಂತ ಅವ್ರಿಗೆ ಅನ್ಸಿದೆ. ಅದಕ್ಕೆ ಏನ್ ಮಾಡ್ತಾರೆ, ಅವ್ರು ಅವ್ರ ಹತ್ರ ವಾದ ಮಾಡಕ್ಕೂ ಹೋಗಲ್ಲ, ಅವ್ರ ಪಾಡಿಗೆ ಹೋಗ್ತಾ ಇರ್ತಾರೆ. ಬನ್ನಿ ಎಲ್ಲಿ ಹೋಗ್ತಾ ಇದ್ದೀರಾ ನೀವು ಅಂತೆಲ್ಲ ಫುಲ್ ಕರೀತಾರೆ. ಅಂದ್ರೆ ಅವ್ರ ಮಾತಿಗೆ ರೆಸ್ಪಾನ್ಸ್ ಕೊಡ್ತೇನೆ ಮೋಕ್ಷಿತ ಅವರು, ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ. ಎಸ್. ಸೊ ಇದಾಗಿ ನೆಕ್ಸ್ಟ್ ಬಂದ್ಬಿಟ್ಟು ಮತ್ತೆ ಇವರು ಉಗ್ರ ಮಂಜು ಅವ್ರು ಮತ್ತೆ ಬುದ್ಧಿ ಕಲಿ ಎಲ್ಲ ಹೋಗಿ ಸಮಾಧಾನ ಮಾಡ್ತಾ ಇರ್ತಾರೆ ಯಾರು ಗೌತಮಿ ಅವ್ರಿಗೆ ಇನ್ನೊಂದ್ ಕಡೆ ಬೇಜಾರಾಗಿದೆ. ಹೌದು ನನ್ನ ಪರ್ಸನಲ್ ಥಿಂಗ್ಸ್ನ ಅವ್ರು ಎತ್ತಿ ಹಿಡಿತಾ ಇದ್ದಾರೆ ಅಂತಂದಾಗ ಅವ್ರು ಯಾರು ಅಂತ ಇವ್ರು ಕ್ವಶನ್ ಮಾಡ್ಬೋದಾಗಿತ್ತೇನೋ, ಬೇಡ, ಇಟ್ಸ್ ಓಕೆ. ಅವರವರ ಫ್ರೆಂಡ್ಶಿಪ್ ಅವರವರ ಜಗಳದಲ್ಲಿ ಇದಾಗುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ರಜತ್ ಅವರು ಮತ್ತೆ ಬೆಳಿಗ್ಗೆ ಆಗುತ್ತೆ ಎಲ್ಲ ಫುಲ್ ಟಂಕಣಕ ಸೇಮ್ ಜಯ ಜಯ ಜಾಕೆಟ್ ಆ ಸಾಂಗ್ ಆಗ್ತಾರೆ ಇವತ್ತೂ ಕೂಡ. ಸೊ ಇದಾದ್ಮೇಲೆ ನೆಕ್ಸ್ಟ್ ಮೋಕ್ಷಿತ ಅವರು ಲೈಕ್ ಮರದ ಕೆಳಗಡೆ ಕೂತಿರ್ತಾರೆ. ಸೊ ಇಲ್ಲಿ ಈ ಕಡೆ ಇನ್ನೊಂದ್ ಸೈಡ್ ಅಲ್ಲಿ ಹನುಮಂತ ಅವರು ಮತ್ತೆ ಧನರಾಜ್ ಕೂತಿರ್ತಾರೆ. ಅವ್ರನ್ನ ನೋಡ್ಬಿಟ್ಟು ನಿಮ್ ನೋಡ್ತಾ ಇದ್ರೆ ನನಗೆ ಸೀತಾ ಮಾತೆ ತರ ಕಾಣಿಸ್ತಾ ಇದ್ರ, ಸೊ ನಾವಿಬ್ರು ರಾಮ ಲಕ್ಷ್ಮಣ ತರ ಕಾಣಿಸ್ತಾ ಇದೀವಿ. ಅಂಡ್ ಆ ಕಡೆ ಬಂದು ರಾವಣ ಕೂತಿರ್ತಾರೆ. ಅಂಡ್ ಭವ್ಯ ನಾನೇನು ಅಂತ ಕೇಳ್ತಾರೆ, ನೀವು ರಾವಣ ಮಂಡೋದರಿ ಅಂತ ಹೇಳ್ತಾರೆ. ಹನುಮಂತ ಅವ್ರು ಆಕ್ಚುಲಿ ಹೇಳಿದ ಮಂಡೋದರಿ ನೀವು ರಾಮನ ಹೆಂಡತಿ ಅಂತ, ಒಳ್ಳೆ ಕಂಪ್ಯಾರಿಸನ್. ಸೊ ಇದಾಗಿದ ತಕ್ಷಣ ನೆಕ್ಸ್ಟ್ ಬಂದು ಒಂದು ಟಾಸ್ಕ್ ಬರುತ್ತೆ, ಮಾಮೂಲಿ ಗ್ರಾಸರಿ ಟಾಸ್ಕ್ ಬಂದ್ಬಿಟ್ಟು. ಸೊ ಇಲ್ಲಿ ನೀವು 6 ಜನ ಆಡ್ಬೇಕಾಗಿರುತ್ತೆ. ನೀವು ಯಾರನ್ನ ಲೈಕ್ ಪಾರ್ಟ್ನರ್ಶಿಪ್ ಮಾಡ್ಕೊಂತೀರೋ ಮಾಡ್ಕೊಳ್ಳಿ, ನೀವು ಯಾರು ಆಡ್ಬೇಕು ಅನ್ಕೊಂಡಿದ್ರು ಆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಕಿತ್ತಾಟಗಳಾಗುತ್ತೆ. ಅಂದ್ರೆ ಮಾತಿನ ಚಕಮಕಿ ನಡೆಯುತ್ತೆ. ಇಲ್ಲಿ ಚೈತ್ರ ಕುಂದಾಪುರ ನಾನು ಆಡ್ಬೇಕು ಅಂತ, ಧನರಾಜ್ ಅವ್ರು ನಾನು ಆಡ್ಬೇಕು, ಎಲ್ಲರೂ ಆಡ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಆಕ್ಚುಲಿ ಭವ್ಯ ಅವರು, ರಜತ್ ಅವರು ಮತ್ತೆ ವಿಕ್ರಮ್ ಸ್ಟೆಪೌಟ್ ಆಗ್ತಾರೆ. ಸೊ ನೀವು ಆಡಿ, ಯಾರಿಗೆ ಚಾನ್ಸ್ ಸಿಕ್ಕಿಲ್ಲ ಅವ್ರು ಆಡಿ ಅಂತ ಚೈತ್ರ ಕುಂದಾಪುರ ಚಾನ್ಸ್ ಕೊಡ್ತಾರೆ. ಅಂಡ್ 6 ಜನ ಕೂಡ ಆಡ್ತಾರೆ ಇಲ್ಲಿ. ಸೊ ಫಸ್ಟ್ ಟಾಸ್ಕ್ ಏನಂತಂದ್ರೆ, ಇದು ಆಕ್ಚುಲಿ ಲೈಕ್ ಒಂದು ಬ್ಯಾಲೆನ್ಸ್ ಮಾಡುವಂಥದ್ದು ಹೇಳ್ಬೋದು. ಇಬ್ರು ನಿಂತ್ಕೋಬೇಕು, ಸ್ಟ್ಯಾಂಡ್ ಇರುತ್ತೆ, ಆ ಸ್ಟ್ಯಾಂಡ್ ಮೇಲೆ ಬ್ಯಾಲೆನ್ಸ್ ಮಾಡ್ಕೊಂಡು, ಸೊ ಬಾಲ್ ನ ಮಧ್ಯಕ್ಕೆ ಇಟ್ಕೊಂಡಿರುತ್ತೆ, ಬಾಕ್ಸ್ ಟೈಪ್ ಇರುತ್ತೆ, ಅದ್ರ ಮಧ್ಯದಲ್ಲಿ ಹೋಲ್ಸ್ ಕೂಡ ಇರುತ್ತೆ, ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಅಲ್ಲಿಂದ ಮುಂದ್ಗಡೆ ಒಂದು 7-8 ಫೀಟ್ ಮುಂದಕ್ಕೆ ಹೋಗ್ಬಿಟ್ಟು ಅಲ್ಲಿ ಆ ಬಾಲ್ ಇದಿರುತ್ತೆ, ಬಾಕ್ಸ್ ಇರುತ್ತೆ, ಅದು ಹಾಕ್ಬೇಕಾಗಿರುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಬಂದು ಮೊದಲನೇ ಗೇಮ್ ಅಲ್ಲಿ ಚೆನ್ನಾಗಿ ಆಡ್ತಾರೆ. ಎಸ್ಪೆಷಲಿ ಮೋಕ್ಷಿತಾ ಮತ್ತೆ ಹನುಮಂತ ಅವರು ಬೇಗ ಆಗ್ತಾರೆ ಅಂತ ಅವ್ರು ಹೇಳ್ತಾ ಇರ್ತಾರೆ. ಆಕ್ಚುಲಿ ಟೈಮಿಂಗ್ಸ್ ಇಲ್ಲಿ ಏನು ತೋರಿಸಿಲ್ಲ, ಬಟ್ ಚೆನ್ನಾಗಿ ಆಡ್ತಾರೆ ಅಂತಾನೆ ಹೇಳ್ಬೋದು. ಸೊ ಇದಾದ್ಮೇಲೆ ಒಂದ್ ಸ್ವಲ್ಪ ಮಾತುಕತೆ ನಡೀತಾ ಇರುತ್ತೆ ಉಗ್ರ ಮಂಜು ಹಾಗೂ ಧನರಾಜ್ ಹಾಗೂ ಇವ್ರ ಮಧ್ಯದಲ್ಲಿ. ಏನ್ ಮಗ ಇದು ಚೆನ್ನಾಗಿತ್ತು, ಅದು ಇದು ಅಂತೆಲ್ಲ ಮಾತಾಡುತ್ತೆ. ನೆಕ್ಸ್ಟ್ ಇನ್ನೊಂದು ಟಾಸ್ಕ್ ಬರುತ್ತೆ. ಇದ್ರಲ್ಲಿ ಏನಂತಂದ್ರೆ ಆಕ್ಚುಲಿ ಇದು ತುಂಬಾ ಸ್ವಲ್ಪ ಕಷ್ಟ ಇದೆ ಅಂತಾನೆ ಅನ್ಸುತ್ತೆ. ಆಕ್ಚುಲಿ ಒಂದು ಬೋರ್ಡ್ ಇರುತ್ತೆ, ಬೋರ್ಡ್ ಅಲ್ಲಿ ಮಾಮೂಲಿ ಅಡಚಣೆಗಳಿರುತ್ತೆ, ಬಾಲ್ ಹಾಕ್ತಾ ಹೋಗ್ತಾ ಇರ್ಬೇಕು. ಸೇಮ್ ಒಂಥರ ಬೌನ್ಸ್ ಗೇಮ್ ಇದೆ ಗೊತ್ತಾ ನೀವು, ಜಾರ ಬಡಿ ತರ ಇರುತ್ತೆ, ತುಂಬಾ ಕಷ್ಟ ಇದೆ ಅಂತ ಹೇಳ್ಬೋದು. ಅದು ಉಸಿರಲ್ಲಿ ಮಾತ್ರ ಪುಷ್ ಮಾಡ್ಬೇಕಾಗುತ್ತೆ, ಇದೊಂದು ನ್ಯಾಕಲ್ ಮಾಡ್ಬೇಕಾಗಿರುತ್ತೆ ಆಕ್ಚುಲಿ. ಸೊ ಮೊದಲನೇದಾಗಿ ಫಸ್ಟ್ ರೌಂಡ್ ಅಲ್ಲಿ ಚೈತ್ರ ಕುಂದಾಪುರ ಮತ್ತೆ ಉಗ್ರ ಮಂಜು ಅವ್ರು ಬರ್ತಾರೆ. ಸೊ ಆಕ್ಚುಲಿ ಉಗ್ರ ಮಂಜು ಅವ್ರು ಪುಷ್ ಮಾಡ್ತಿದ್ರೆ ಚೈತ್ರ ಕುಂದಾಪುರ ಕೆಳಗಡೆ ಪುಷ್ ಮಾಡ್ತಾರೆ. ನನಗೆ ಲಿಟರಲಿ ಚೈತ್ರ ಕುಂದಾಪುರ ಏನಾಗ್ತಿದೆ ಅಂದ್ರೆ ಗೈಸ್, ಸೊ ಅವ್ರಿಗೆ ಟ್ಯಾಕ್ಟಿಕ್ಸ್ ಗೊತ್ತಾಗ್ತಾ ಇಲ್ಲ.
ಸೊ ಉಫ್ ಒಂದು ಜೋರಾಗಿ ಉರುಕ್ತಾ ಇದಾರೆ, ಅದು ಹಾಟ್ ಏರ್ ಬಿಟ್ರೆ ಮಾತ್ರ ಅದು ನೀಟಾಗಿ ನಿಲ್ಲುತ್ತೆ ಅಲ್ಲಿ. ಮೇಲ್ಗಡೆ ಬರ್ತಾ ಇದಾರೆ, ಅಟ್ಲೀಸ್ಟ್ ಅವ್ರು ಉಸಿರಾಡಿದ್ರೆ ಸಾಕು, ಉಸಿರೇ ಆಡ್ತಾ ಇಲ್ಲ ಗುರು, ಅಲ್ಲಿ ನನ್ಗೆ ಅಲ್ಲಿ ನಗು ಬರ್ತೈತೆ. ಆಮೇಲೆ ಮೇಲಿಗೆ ಬಂದೈತೆ, ಮೇಲಿಂದ ಕೆಳಗಡೆ ತಳ್ತಾ ಇದಾರೆ, ಬಾಲ್ ಫುಲ್ ಕೆಳಗಡೆ ಹೊಟ್ಟೋಯ್ತು. ನನಗೆ ನಗು ಅಂದ್ರೆ ನಗು. ಈ ರೌಂಡ್ ಅಲ್ಲಿ ಆಕ್ಚುಲಿ ಗೌತಮಿ ಅವರು ಮತ್ತೆ ಮೋಕ್ಷಿತ್ ಅವರು ಸೂಪರ್ ಆಗಿ ಆಡಿದ್ರು. ಅಂಡ್ ಹನುಮಂತ್ ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು ಮೋಕ್ಷಿತ್ ಅವ್ರಿಗೆ. ಆಕ್ಚುಲಿ ಚೈತ್ರ ಕುಂದಾಪುರ ಅವರು ಸ್ವಲ್ಪ ಮೊಗ್ರ ಮಂಜು ಸಪೋರ್ಟ್ ಮಾಡಿದ್ರೆ ಇನ್ನೊಂದು ಬಾಲ್ ಮಾತ್ರ ಲಾಸ್ಟ್ ಉಳ್ಕೊಳ್ಳುತ್ತೆ. ಸೊ ಲಾಸ್ಟ್ ಅಲ್ಲಿ ಗೌತಮಿ ಅವರು ಮತ್ತೆ ಧನರಾಜ್ ಅವ್ರದ್ದು ಲಾಸ್ಟ್ ರೌಂಡ್ ಇರುತ್ತೆ, ಅದೊಂದು ಬಾಲ್ ಹಾಕೋದಕ್ಕೆ ಅಷ್ಟು ಟೈಮ್ ಆಗ್ಬಿಡುತ್ತೆ. ಅಂದ್ರೆ ಹಾಕ್ತಾರೆ, ಬಟ್ ಲಾಸ್ಟ್ ಅಲ್ಲಿ ಏನಾಗುತ್ತೆ, ಅದು ಬಂದು ಕೆಳಗಡೆ ಬಿದ್ದೋಗುತ್ತೆ. ಇನ್ನೊಂದು ರೌಂಡ್ ಮೇಲ್ಗಡೆ ಅವ್ರು ತಗೊಂಡ್ ಹೋಗ್ತಾರೆ, ಅಷ್ಟಲ್ಲಿ ಬಜರ್ ಆಗ್ಬಿಡುತ್ತೆ. ಸೊ ಒಂದು ಬ್ಯಾಸ್ಕೆಟ್ ನ ಕಳ್ಕೊಂತಾರೆ, 3 ಬ್ಯಾಸ್ಕೆಟ್ ನ ತಗೊಳ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ರೌಂಡ್ ಬರುತ್ತೆ. ಸೊ ಈ ರೌಂಡ್ ಇದಾದ್ಮೇಲೆ ನೆಕ್ಸ್ಟ್ ಉಗ್ರ ಮಂಜು ಅವರೆಲ್ಲ ಮಾತಾಡ್ಕೋತಾರೆ. ಇದಕ್ಕೆ ಹೇಳೋದು ಎಮ್ಮಂಗೆ ನಾವು ಗೇಮ್ ಬಿಟ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳೆ ಕೇಳ್ರಿ ಹಂಗೆ ಅಂತ ಮಾತಾಡ್ತಾ ಇರ್ತಾರೆ. ಅಲ್ಲಿ ರಜಾದವರು ಕೂಡ ಹೇಳ್ತಾ ಇರ್ತಾರೆ, ಯಾವಾಗ ಕೊಡ್ಲಿಲ್ಲ ಅಂದ್ರೆ ಅದು ಇದು ಬಾಯ್ ಬಿಡ್ಕೋತಾರೆ, ನಮ್ಮ ಎಲ್ಲರ ಮೇಲೆ ಬ್ಲೇಮ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಇದಾದ್ಮೇಲೆ ನೆಕ್ಸ್ಟ್ 3ನೇ ಟಾಸ್ಕ್ ಬರುತ್ತೆ, ಗ್ರಾಸರಿ ಟಾಸ್ಕ್. ಸೊ ಇದು ಮಾತ್ರ ಆಕ್ಚುಲಿ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು ಈ ಟಾಸ್ಕ್. ಸೊ ಈ ಟಾಸ್ಕ್ ಏನಂತಂದ್ರೆ ಲೈಕ್ ಹೆಲ್ಮೆಟ್ಗೆ ಒಂದು ಬಾಲ್ ನ ಹಾಕಿರ್ತಾರೆ, ಅಂದ್ರೆ ಥ್ರೆಡ್ ಹಾಕ್ಬಿಟ್ಟು. ಸೊ ಒಂದೊಂದು ಆ ಕಡೆ 3-4 ಕಲರ್ದು ಒಂದು ಸ್ಟ್ಯಾಂಡ್ ಮೇಲೆ ಒಂದು ಕಲರ್ದು ಬಾರ್ ಇಕ್ಕಿರ್ತಾರೆ. ಸೊ ಆ ಬಾರ್ನ ಬೀಗಿಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇದೊಂದು ಟಾಸ್ಕ್ ಇರುತ್ತೆ. ಫಸ್ಟ್ ರೌಂಡ್ ಅಲ್ಲಿ ಆಕ್ಚುಲಿ ಉಗ್ರ ಮಂಜು ಅವ್ರು ಬರ್ತಾರೆ, ಚೆನ್ನಾಗಿ ಆಡ್ತಾರೆ. ಅಂಡ್ ಸೆಕೆಂಡ್ ರೌಂಡ್ ಅಲ್ಲಿ ಗೌತಮಿ ಅವರು ಕೂಡ ಸೂಪರ್ ಆಗಿ ಆಡ್ತಾರೆ. ಅಂಡ್ ಥರ್ಡ್ ರೌಂಡ್ ಅಲ್ಲಿ ಧನರಾಜ್ ಅವರು ಬರ್ತಾರೆ, ಅವರು ಕೂಡ ಸೂಪರ್ ಆಗಿ 3 ಕಲರ್ಗಳನ್ನ ಎಲ್ಲ ಬಾರ್ಗಳನ್ನ ಬೀಳಿಸ್ಬಿಟ್ಟು ಕೆಳಗಡೆಗೆ ಸೊ ಎಲ್ಲ ಗ್ರಾಸರಿಗಳನ್ನ ಪಡ್ಕೋತಾರೆ. ಅಂಡ್ ಲಾಸ್ಟ್ ಟೈಮಲ್ಲಿ 2ನೇ ರೌಂಡ್ ಅಲ್ಲಿ ಒಂದು ಬ್ಯಾಸ್ಕೆಟ್ ಮಿಸ್ ಆಗಿತ್ತು ಹಾಲೊಂದು, ಅದು ಕೂಡ ಸೇರಿಸ್ಬಿಟ್ಟು ಕೊಡ್ತಾರೆ ಅಂತ ಹೇಳ್ಬೋದು ಇಲ್ಲಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಟಾಸ್ಕ್ ಬರೋದೇ ಗೈಸ್, ಒಂದು ಕಷಾಯ ಕುಡಿಸೋ ಟಾಸ್ಕ್. ಸೊ ಆಕ್ಚುಲಿ ಕಷಾಯ ಕುಡಿಸೋದ್ರಲ್ಲಿ ಸಖತ್ತಾಗಿ ಚೈತ್ರ ಕುಂದಾಪುರ ಅವ್ರಿಗೂ ಅವರು ಫಸ್ಟ್ ರೊಚ್ಕೆದ್ ಬಿಟ್ಟಿದ್ದಾರೆ ಎಲ್ಲ ಹೇಳ್ಬೇಕು ಅಂತಂದ್ರೆ. ಸೊ ಮೊದಲನೇದಾಗಿ ರಜತ್ ಅವ್ರು ಬರ್ತಾರೆ. ರಜತ್ ಅವ್ರು ಬಂದ್ಬಿಟ್ಟ ತಕ್ಷಣನೇ ಅವರು ಚೈತ್ರ ಕುಂದಾಪುರ ಅವರಿಗೆ ಲೈಕ್ ಕಷಾಯ ಕುಡಿಸ್ತಾರೆ. ಸೊ ಕಷಾಯ ಕುಡಿಸೋದು ಅಂದ್ರೆ ಎಲ್ಲ ಡಿಫ್ರೆಂಟ್ ಅವ್ರು ಜ್ಯೂಸ್ ಬಿಡಿ ಎಲ್ಲ ಕುಡಿಸ್ತಾ ಇರ್ತಾರೆ. ಸೊ ಆಶ್ಚರ್ಯ ಗೈಸ್ ಏನಂತಂದ್ರೆ ಆ ಬಾಡಿಗೆ 4-5 ಗ್ಲಾಸ್ ಕೊಡೋದು ಹೆಂಗ್ ಹಿಡಿತು ಅಂತ ಗೊತ್ತಾಗಿಲ್ಲ. ಊಟ ಮಾಡು ಅಂತಂದ್ರೆ ಇವ್ರು ಊಟ ಮಾಡಲ್ಲ, ಇಷ್ಟೇ ತಿಂತಾರೆ ಅಂತ ಹೇಳ್ತಾರೆ. 5 ಗ್ಲಾಸ್ ಹೆಂಗ್ ಹಿಡಿಸು ಕುಡಿದ್ರು ಅಂತಾನೆ ಗೊತ್ತಾಗ್ತಾರೆ. ನಂಗೆ ಆಶ್ಚರ್ಯ ಇವಾಗ್ಲೂ ನಾವು. ಅದೇ ಇದು ಗೌತಮಿ ಅವರು ಚೈತ್ರ ಕುಂದಾಪುರ ಅವ್ರಿಗೆ ಕುಡಿಸ್ತಾರೆ, ರಜತ್ ಅವರು ಲೈಕ್ ಅವ್ರಿಗೆ ಕುಡಿಸ್ತಾರೆ. ಇದರಲ್ಲಿ ಆಕ್ಚುಲಿ ನನಗೆ ಶಾಕಿಂಗ್ ಅನ್ಸಿದ್ದು ಏನ್ ಎಲ್ಲಾರ್ಗು ಏನೇನ್ ಕುಡಿಸ್ಬೇಕಾಗಿತ್ತು ಅದನ್ನ ಕುಡಿಸಿದ್ರು. ಬಟ್ ಈ ಮಧ್ಯದಲ್ಲಿ ಏನ್ ಮಾಡ್ಬಿಡ್ತಾರೆ ಲೈಕ್ ಅಂದ್ರೆ ಒಂದು ಎಲಿಮಿನೇಷನ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಏನು ನಾಮಿನೇಷನ್ ಮಾಡ್ಬೇಕಾದ್ರೆ ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಾರಲ್ಲ. ಸೊ ಅದಕ್ಕೆ ಮೋಕ್ಷಿತ್ ಅವ್ರನ್ನ ಹೇಳ್ಕೊಂತಾರೆ. ಮೋಕ್ಷಿತ್ ಅವರು ನಿಮ್ಮಿಬ್ರು ಜಗಳದಲ್ಲಿ ನನ್ನ ಯಾಕೆ ಹೇಳ್ಕೊಂತೀರಾ ಅಂತ ಕೂಡ ಅಲ್ಲೂ ರಜತ್ ಅವರು ಚೈತ್ರ ಕುಂದಾಪುರ ಮಾತುಕತೆ ಹೇಳ್ತಾ ಇದೆ. ಈಗೇನು ಡ್ರೆಸ್ಸಿಂಗ್ ರೂಮಲ್ಲಿ ಮಾತಾಡೋದಲ್ಲ ಆ ಮಾತನ್ನ ಮತ್ತೆ ಎತ್ಕೊಂಡು ನಾಮಿನೇಟ್ ಅಂದ್ರೆ ಲೈಕ್ ಈ ರೀಸನ್ ಕೊಡ್ತಾ ಇರ್ತಾರೆ ರಜತ್ ಅವರಲ್ಲಿ. ಇದನ್ನ ಎತ್ಕೊಂತಾರೆ. ಮೋಕ್ಷಿತ್ ಅವರು ಅದನ್ನೇ ಲೈಕ್ ಹೇಳ್ತಾರೆ, ನಿಮ್ಮಿಬ್ಬರ ಜಗಳದಲ್ಲಿ ನನ್ನನ್ನೇ ಕೇಳ್ಕೊಂತಾ ಇದ್ದೀರಾ, ನನಗೆ ಕ್ಲಾರಿಟಿ ಅಂದ್ರೆ ಅವ್ರು ಆಕ್ಚುಲಿ ಇವಾಗ ಸೇಫ್ ಗೇಮ್ ಮಾಡಕ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈಗ ಆಗೋಗಿದೆ, ನಾನು ಆಲ್ರೆಡಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದು ಒಂದ್ ಕಡೆ ಹೌದು, ಯಾಕಂದ್ರೆ ಸೇಫ್ ಗೇಮ್ ಮಾಡೋದು ಈ ಮನೇಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಚೈತ್ರ ಈಗ ಸದ್ಯಕ್ಕೆ ಸಪೋರ್ಟಿವ್ನೆಸ್ ಅಲ್ಲಿ ಯಾರು ಇಲ್ಲ ಅವ್ರಿಗೆ. ಸೊ ಆಲ್ರೆಡಿ ಮತ್ತೆ ಇನ್ನೊಂದ್ ಕಡೆ ಉಗ್ರ ಮಂಜು ಜೊತೆ ಜಗಳ ಆಡ್ಕೊಂಡಿದ್ದಾರೆ, ಗೌತಮಿ ಅವ್ರ ಜೊತೆ ಜಗಳ ಆಡ್ಕೊಂಡಿದ್ದಾರೆ. ಸೊ ನನ್ನನ್ನು ಕೂಡ ಡೈರೆಕ್ಟ್ ನಾಮಿನೇಷನ್ ಮಾಡೋ ಪರಿಸ್ಥಿತಿ ಬಂದರೂ ಬರ್ಬೋದಲ್ವಾ. ಸೊ ಅದನ್ನು ಯೋಚನೆ ಮಾಡಿದ್ದಾರೆ. ಚೈತ್ರ ಕುಂದಾಪುರ ಇವಾಗ ಸ್ವಲ್ಪ ಸಪೋರ್ಟಿವ್ ಆಗಿದ್ದಾರೆ, ಯಾಕಂದ್ರೆ ಚೈತ್ರ ಕುಂದಾಪುರ ಅವ್ರಿಗೂ ಯಾರು ಇಲ್ಲ ಇವಾಗ. ಸೊ ಇಬ್ಬರೇ ಇರೋದು. ಸೊ ಅದಕ್ಕೋಸ್ಕರ ಯೋಚನೆ ಮಾಡಿಕೊಂಡು ನಾನು ಬೇಡ ಅಂತ ಹೇಳಿದರೆ ಅದು ಒಳ್ಳೇದು. ಅದು ಗೇಮ್ಗೋಸ್ಕರ ಅದನ್ನ ಮಾಡೋದು ತಪ್ಪಲ್ಲ, ಅದು ಸರಿ ಅಂತಾನೆ ಅನ್ಸುತ್ತೆ ನಮಗೆ. ಸೊ ಇದಾಗಿದ ತಕ್ಷಣ ನೆಕ್ಸ್ಟ್ ತ್ರಿವಿಕ್ರಮ್ ಅವರು ಆಕ್ಚುಲಿ ಶಾಕಿಂಗ್ ಅನ್ಸೋದು ನನಗೆ. ಭವ್ಯಗೌಡರನ್ನ ಕರೆದ್ಬಿಟ್ಟು ಅವರ ಪರ್ಸನಲ್ ಅಲ್ಲಿ ಮಾತಾಡ್ಕೊಂಡಿದ್ದೆ, ಕ್ವಿಟ್ ಮಾಡ್ತೀನಿ ಅಂತ ಕ್ಯಾಪ್ಟನ್ಸಿನ ಅವ್ರ ಪರ್ಸನಲ್ ಆಗಿ ಇದನ್ನ ತಗೊಂಡು ತ್ರಿವಿಕ್ರಮ್ ತುಂಬಾ ಚೇಂಜಸ್ ಕಾಣಿಸ್ತಿದೆ. ತುಂಬಾ ಚೇಂಜಸ್ ಕಾಣಿಸ್ತಿದೆ. ಭವ್ಯವ್ರನ್ನ ತುಂಬಾ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಈಗ ಯಾರಿಗೂ ಕೂಡ ಗೊತ್ತಿಲ್ಲ ಅಂದ್ರೆ ಭವ್ಯಗೌಡರು ಕ್ವಿಟ್ ಮಾಡ್ತೀನಿ ಕ್ಯಾಪ್ಟನ್ಸಿ ಅಂತ ಹೇಳಿದ್ರು. ಇವರೇ ಬಂದು ಪ್ರಚಾರ ಮಾಡಿದ್ರೇನೋ ಅಂತ ಅನ್ಸುತ್ತೆ. ಪ್ರೈವೇಟ್ ಮಾತುಗಳನ್ನ ಆಕ್ಚುಲಿ ಆ ಜಾಗದಲ್ಲಿ ಪಾಯಿಂಟ್ ಔಟ್ ಮಾಡಬಹುದಾಗಿತ್ತೇನೋ ಗೌತಮ್ ಭವ್ಯಗೌಡ ಅವರು. ಸೊ ತಲೆ ಎಲ್ಲೋ ಅವ್ರ ಮೇ ಬಿ ಅವ್ರ ಹತ್ರ ಇರೋ ಕೇರಿಂಗ್ ಇಂದ ಅವ್ರು ಏನು ಮಾತಾಡ್ಲಿಲ್ಲ. ಬಟ್ ಬಿಗ್ ಬಾಸ್ ಮನೆ ಅಂತ ಬಂದಾಗ ಅದೆಲ್ಲ ಸೈಡ್ ಇಡಬೇಕಾಗುತ್ತೆ. ಹೌದು ಬಾಂಡಿಂಗ್ ಇದೆ, ಬಟ್ ಬಾಂಡಿಂಗ್ ಅನ್ನೋದು ಬಿಟ್ಬಿಟ್ಟು ಈಗ ತ್ರಿವಿಕ್ರಮ್ ಅವರೇ ಗೇಮ್ ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ. ಯಾಕಂದ್ರೆ ಇದು ಹೇಳಿದ್ದು ಅವರಿಬ್ರು ಇದ್ದಾಗ ಪರ್ಸನಲ್ ಮಾತುಗಳನ್ನ ಅವ್ರು ಬಂದು ಅಲ್ಲಿ ಒಂದು ಕಷಾಯನ ಕೊಡ್ತಾರೆ, ಹೇಳಿತನದ ಕಷಾಯ ಕೊಡ್ತಾರೆ. ಸೊ ಇದು ಏನಾಗುತ್ತೆ ಬೇರೆಯವ್ರಿಗೆ ಗೊತ್ತಾಗೋದ್ರಿಂದ ಅದನ್ನ ತಲೆಯಲ್ಲಿ ಇಟ್ಕೊಂಡು ನಾಮಿನೇಷನ್ಸ್ಗೆ ಇದು ಒಂದು ದಾರಿ ಮಾಡ್ಕೊಡುತ್ತೆ. ಭವ್ಯಗೌಡ ಅವ್ರ ಮೇಲೆ ಏನಕ್ಕೆ ನಾಮಿನೇಷನ್ ಈ ವೀಕ್ ಆಗಲ್ಲ ಬಿಡಿ, ಈ ವೀಕ್ ಕ್ಯಾಪ್ಟನ್ ಆಗಿದ್ದಾರೆ ಅವ್ರು, ಅದು ಬೇರೆ ತರ. ಸೊ ನೆಕ್ಸ್ಟ್ ವೀಕ್ ಕೊಟ್ಟರು ಕೊಡ್ಬೋದು, ಹೇಳಕ್ಕಾಗಲ್ಲ. ಯಾಕಂದ್ರೆ ಧನರಾಜ್ ಅವರು ಆಲ್ರೆಡಿ ಕೊಟ್ಟಿದ್ದಾರೆ, ಮೋಕ್ಷಿತ್ ಅವ್ರಿಗೂ ಇದೇ ರೀಸನ್ಸ್ ಕೊಟ್ಬಿಟ್ಟು ನಾಮಿನೇಷನ್ಸ್ಗಳು ತುಂಬಾ ಜನ ಮಾಡಿದ್ದಾರೆ. ಸೊ ಇದು ಕೂಡ ಅವ್ರಿಗೆ ಮುಳ್ಳಾಗಬಹುದೇನೋ ಅಂತ ಅನ್ಸುತ್ತೆ. ಇದಕ್ಕೆ ಮುಂಚೆನೂ ಇನ್ನೊಂದು ಲೈಕ್ ಸಂಘರ್ಷ ನಡೀತು ಅಂತ ಹೇಳ್ಬೋದು ಭವ್ಯಗೌಡ ಅವ್ರಿಗೂ ಮತ್ತು ಉಗ್ರ ಮಂಜು ಅವರು. ಭವ್ಯಗೌಡ ಅವ್ರು ಬಂದಾಗ ಉಗ್ರ ಮಂಜು ಅವ್ರನ್ನ ಕರೀತಾರೆ. ಸೊ ನಾನು 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 ಅಂತ ಹೇಳ್ತಾ ಇರ್ತೀರಾ, ಹಂಗಾಗಿ ನಿಮಗೆ ಈ ಜ್ಯೂಸ್ನ ಕೊಡಿಸ್ತಾ ಇದ್ದೀನಿ ದಯವಿಟ್ಟು ಕೊಡಿಸ್ತಾರೆ. ಭವ್ಯಗೌಡ ಅವ್ರಿಗೆ ಇಲ್ಲಿ ಉಗ್ರ ಮಂಜು ಅವರು ರೊಚ್ಚ ಕೇಳ್ತಾರೆ ಅಂತ ಹೇಳ್ಬೋದು. ಸೊ ಇಬ್ರಿಗೂ ಸ್ವಲ್ಪ ಜೋರಾಗಿ ಗಲಾಟೆ ಆಗುತ್ತೆ ಅಂತ ಹೇಳ್ಬೋದು ಇಲ್ಲಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಮತ್ತೆ ಸೇಮ್ ಅವ್ರು ಹೋಗಿ ಕುತ್ಕೊಂತಾ ಇರ್ತಾರೆ. ಮತ್ತೆ ಆಯ್ತಾ ಮುಗಿತಾರೆ ನಿಮ್ದು ಮುಂಜಾನೆ ಬನ್ನಿ ಅಂತ ಮತ್ತೆ ಇವರು ಕರೀತಾರೆ, ಮೋಕ್ಷಿತ್ ಅವರು ಕರೀತಾರೆ. ಅಯ್ಯೋ ಒಳ್ಳೆ ಪಾಪ ಕಷ್ಟ ಬಿಡುತ್ತೆ ಮಂಜಣ್ಣಗೆ. ಆಮೇಲೆ ಹೇಳ್ತಾರೆ, ನೀವು ಯಾಕೆ ನಮ್ದೇ ಯಾವಾಗಲೂ ಮಾತಾಡ್ತಾ ಇರ್ತೀರಾ, ಬೇರೆಯವ್ರ ಹತ್ರ ಮಾತಾಡಿ ಅಂತ ಹೇಳ್ತಾರೆ. ಬಟ್ ಇವ್ರು ಅವ್ರನ್ನ ಬಿಡಲ್ಲ. ಸೊ ನನಗೆಲ್ಲೋ ಅನ್ಸ್ತಾ ಇರೋದು ಪರ್ಸನಲ್ ಆಗಿ ಒಂದು ಥಿಂಗ್ ಅಂತಂದ್ರೆ
ಅವ್ರು ಬಿಟ್ಬಿಟ್ಟು ನಾರ್ಮಲ್ ಆಗಿ ಬೇರೆಯವ್ರ ಹತ್ರನೂ ಬೇರೆಯವ್ರ ನೆಟ್ ಎತ್ಕೊಳ್ಬೇಕಾಗುತ್ತೇನೋ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಅವರಿಬ್ಬರ ಮಧ್ಯದಲ್ಲಿ ಇವ್ರಿಗೆ ಹೋಗೋ ಅವಶ್ಯಕತೆ ಇಲ್ಲ ಅಂತ ಅನಿಸ್ತಾ ಇದೆ. ಬಟ್ ಎನಿವೇಸ್ ಏನು ಮಾಡೋಕ್ಕಾಗಲ್ಲ, ಅದು ಅವ್ರ ಸ್ಟ್ರಾಟಜಿ ಇರ್ಬೋದು. ಮೇ ಬಿ ದೂರ ಮಾಡಿಬಿಟ್ಟು ಮತ್ತೆ ಒಬ್ಬರನ್ನ ಆಚೆ ಕಳಿಸಿದ್ರೆ ನಾನು ಸೇಫ್ ಆಗ್ತೀನಿ ಅನ್ನೋದು ಕೂಡ ಇರ್ಬೋದು. ಈ ವೀಕಲ್ಲಿ ಹೇಳ್ತಾ ಇಲ್ವಾ, ಇವಾಗಿಂದ ನೆಕ್ಸ್ಟ್ ವೀಕ್ ಏನೇನು ಬರ್ತಾ ಹೋಗ್ತಾ ಇರುತ್ತೆ, ಇಟ್ಸ್ ಲೈಕ್ ಎಂಡ್ ಗೇಮ್ ಥರ. ಈಗ ಇರೋದೇ 9 ಜನ ಇದ್ದಾರೆ, 9 ಜನ ಡೂ ಆರ್ ಡೈ ಮ್ಯಾಚು, ಒಳ್ಳೊಳ್ಳೆ ತಲೆಗಳೇ ಇರೋದು, ಯಾರು ಕೂಡ ವೀಕ್ ಇಲ್ಲ. ನಾನು ಇದಂತೂ ನಿಮ್ಗೆ ಬರ್ಕೊಡ್ತೀನಿ, ಇಲ್ಲಿರೋರು ಯಾರು ಒಬ್ರು ನೋಡಿದ್ರೆ ಎಲ್ಲ ಈಕ್ವಲ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಎಕ್ಸೆಪ್ಟ್ ಒಂದು 2-3 ಜನ ಬಿಟ್ಬಿಡಿ, ಒಳ್ಳೊಳ್ಳೆ ತಲೆಗಳೈತೆ. ಬಟ್ ಅವ್ರ ಕೆಳಗಡೆ ಬರೋರೆಲ್ಲ ಏನಂತಂದ್ರೆ ಈ ವೀಕು ನೆಕ್ಸ್ಟ್ ವೀಕಲ್ಲಿ ಏನು ಪ್ರೂವ್ ಮಾಡ್ತಾರೆ ಆ ತಲೆವರೆಗೂ ಹೋಗಿ ಸಮ ನಿಂತ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಇದುವರೆಗೂ ನಾನು ಆಕ್ಚುಲಿ ಪ್ರೆಡಿಕ್ಷನ್ ಮಾಡೋಕ್ಕಾಗ್ತಲ್ಲ ಯಾರು ವಿನ್ ಆಗ್ತಾರೆ ಅಂತ. ಯಾಕಂದ್ರೆ ಎಲ್ಲಾರ್ದು ಈಕ್ವಲ್ ಇದೆ ಮನೆ ಕಾಂಟ್ರಿಬ್ಯೂಷನ್ಗಳು ಇಷ್ಟು ವೀಕ್ಗಳನ್ನ ತಗೊಂಡಾಗ. ಸೊ ನಿಮ್ಗೆ ಏನನ್ಸುತ್ತೆ, ಯಾರು ಗೆಲ್ಬಹುದು ಅಂಡ್ ಯಾರು ರನ್ನರ್ ಅಪ್ ಆಗ್ಬೋದು ಅಂತ ಕಮೆಂಟ್ ಮಾಡಿ ನೋಡೋಣ ಗೈಸ್. ಸೊ ಗೈಸ್, ಇದಾಗಿತ್ತು ನಿನ್ನೆ ಎಪಿಸೋಡ್ನ ರಿವ್ಯೂ. ಸೊ ಅಲ್ಲಿಗೆ ಲೈಕ್ ಅದೇ ಜ್ಯೂಸ್ ಕುಡಿಸೋ ಇದರಲ್ಲಿ ನಿಂತ್ಕೊಂಡಿದೆ. ಸೊ ನೆಕ್ಸ್ಟ್ ಎಪಿಸೋಡ್ ಏನಾಗುತ್ತೆ ಅಂತ ಕಾದು ನೋಡಬೇಕಾಗುತ್ತೆ. ಸೊ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಒಂದು ಈ ಎಪಿಸೋಡ್ನ ರಿವ್ಯೂ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.